ಇಲ್ಲ, ಅದ್ರ ಬಗ್ಗೆ ಭಾಳ ಸಲ ಹೌಸ್ನಲ್ಲಿ ಚರ್ಚೆ ಆಗಿದೆ. ಕಳೆದ ಬಾರ ನಾವಿದ್ದಾಗ ಆಗಿದೆ, ನಡುವೆನೂ ಆಗಿದೆ, ಮೊನ್ನೆ ಸಲನೂ ಆಗಿದೆ. ಆ ಚರ್ಚೆ ಮುಂದುವರಿತಾನೇ ಇದೆ. ಸರ್ಕಾರ ಒಂದು ತೀರ್ಮಾನ ಇನ್ನೂ ಮಾಡಿಲ್ಲ. ಯಾವ್ಯಾವ ಡಿಪಾರ್ಟ್ಮೆಂಟ್ ಇಲ್ಲಿ ಹಾಕಬೇಕು ಅಂತ ಕೆಲವು ಹಾಕಿದ್ರು ಸಹಿತ ಅವ್ರು ಏನು ಮಾಡ್ತಾರೆ, ಬೆಂಗಳೂರೊಳಗೆ ಹೆಡ್ ಆಫೀಸ್ ಮಾಡಿಕೊಂಡು ಇಲ್ಲೊಂದು ಆಫೀಸ್ ಮಾಡಿ ಅಲ್ಲಿ ಹೋಗ್ಯಾರ, ಅಲ್ಲಿಂದ ಇಲ್ಲಿ ಹೋಗ್ಯಾರ ಅಂತ ಇನ್ನೂ ಜನರಿಗೆ ತೊಂದರೆನೂ ಆಗ್ತಾಯಿದೆ. ಅಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ, ಹಂಗಿರೋ ಕೆಲವು ಸಮಸ್ಯೆಗಳಾಗಿದ್ದಾವೆ. ಆದ್ದರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಸಲ ಸ್ವಲ್ಪ ಸೀರಿಯಸ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಂ, ಎಲ್ಲ ನಾವು ಮತ್ತು ಸ್ಪೀಕರ್ ಅವರು ಹೋಗಿ ಮೀಟಿಂಗ್ ಮಾಡಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಕರೆಸಿ ಎಲ್ಲ ಪ್ರತಿ ವರ್ಷ ಏನಾಗ್ತಿತ್ತು ಅದೆಲ್ಲ ರೆಡಿಯಾಗಿದೆ. ಮೊದಲು ನಾವು ಹುಬ್ಬಳ್ಳಿ, ಧಾರವಾಡ ಎಲ್ಲೆಲ್ಲಿ ಲಾಡ್ ಸಿಗ್ತಾವೆ ಅಲ್ಲೆಲ್ಲ ಬಂದು ಮಾಡ್ತಿದ್ವಿ. ಈಗ ಸರಿಯಾದ ವ್ಯವಸ್ಥೆ ಬಂದು ಎಷ್ಟು ಮಂದಿ ಬಂದರು, ಯಾವುದು ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಇಟ್ಟಿದ್ದೀವಿ. ಯಾವ ದಿವಸ ಇದನ್ನು ಮಾಡಬೇಕು ಅಂಥೇಳಿ ಇವಾಗ ಬಿಡ್ತಿ ವರ್ಧಾ ನದಿಗಳ ಬಗ್ಗೆ ಚರ್ಚೆ, ಮತ್ತು ಇನ್ನು ಯಾವ್ಯಾವ ಈಗ ಭಾಳ ಸಮಸ್ಯೆ ಏನಿತ್ತು, ಮೊದಲು ಕೆರೆಗಳಿಗೆ ನೀರು ತುಂಬತಕ್ಕಂಥ ಒಂದು ಸಮಸ್ಯೆ ಇತ್ತು. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ನದಿಗಳಿಂದ ಕೆರೆಗಳ ನೀರು ತುಂಬತಕ್ಕಂಥ ವ್ಯವಸ್ಥೆ ಮೋರ್ ದೆನ್ 60% ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿನೂ ಕೂಡ ಆದಷ್ಟು ಹೆಚ್ಚು ಕಡಿಮೆ ಮುಗಿಯೋಕ್ಕೆ ಬಂದವು. ಒಟ್ಟಾರೆ ಯಾವ್ಯಾವ ಸಮಸ್ಯೆಗಳು ಯಾವುದೋ ಮೊನ್ನೆ ಪ್ರಶ್ನೆಯವರು ಕೇಳಿದರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ. ಅದಕ್ಕೊಂದು 2 ದಿವಸ ಸಪ್ರೇಟಾಗಿ ನಾವು ಅವಕಾಶ ಕೊಡ್ತೀವಿ. ಎಲ್ಲ ಶಾಸಕರು ತಮ್ಮ ಸಮಸ್ಯೆಗಳ ಬಗ್ಗೆ ಬಗೆದು ನಾವು ಏನು ಅವಕಾಶ ಕೊಡಬೇಕು ಕೊಡ್ತೇವೆ.